3 ವರ್ಷದ ಪುಟ್ಟ ಮಗು ಮನೆಯಲ್ಲಿ ತೊಂದರೆ ಆಗಿದೆ. ಮಗುವಿಗೆ ನಾಯಿ ಕಡಿದಿದೆ ಅನ್ನುವಂಥದ್ದಿತ್ತು. ಹೀಗಾಗಿ ತರಾತುರಿಯಲ್ಲಿ ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಮಗುವನ್ನು ಅಂತ ಹೇಳ್ಕೊಂಡು ಬಂದಿದ್ದಾರೆ. ಬೈಕಲ್ಲಿ ಹೆಲ್ಮೆಟ್ ಹಾಕಿರಲಿಲ್ಲ. ಬೈಕ್ ರೈಡ್ ಮಾಡ್ತಾ ಇದ್ದಂಥವ್ರು ಮತ್ತು ಪಿಲಿಯನ್ ರೈಡರ್ ಆಗಿದ್ದಂತಹ ಮಗುವಿನ ತಾಯಿ ಇಬ್ಬರು ಕೂಡ ಹೆಲ್ಮೆಟ್ ಧರಿಸಿರಲಿಲ್ಲ ಅನ್ನುವಂತಹ ಏಕೈಕ ಕಾರಣಕ್ಕಾಗಿ ಪೊಲೀಸರು ಸಾಮಾನ್ಯವಾಗಿ ರಸ್ತೆಯಲ್ಲಿ ಬಂದಾಗ ಪೊಲೀಸರು ಹಿಡಿಯುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಪೊಲೀಸರು ಹಾಗೆ ಹಿಡಿಯೋದಕ್ಕೆ ಹೋದಾಗ ಮಗು ಮತ್ತು ಹಿಂದಿದ್ದಂಥ ತಾಯಿ ಇಬ್ಬರೂ ಕೂಡ ಬೈಕ್ನಿಂದ ಕೆಳಗಡೆ ಬಿದ್ದಿದ್ದಾರೆ ಅಂತ ಹೇಳಿ. ಇದರಿಂದಾಗಿ ಇದೇ ಸಂದರ್ಭದಲ್ಲಿ ಹಿಂದಿನಿಂದ ಬರ್ತಿದ್ದಂತಹ ಕ್ಯಾಂಟರ್ ವಾಹನದ ಚಕ್ರದ ಅಡಿಗೆ ಮಗುವಿನ ತಲೆ ಸಿಕ್ಕಿದೆ. ಮಗು ಅಲ್ಲೇ ಮೃತಪಟ್ಟಿದೆ. ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರು ಮಾಡಿರುವಂತಹ ಎಡವಟ್ಟು ಕೂಡ ಇದಕ್ಕೆ ಕಾರಣ ಅಂತೇಳಿ ಹೇಳಲಾಗ್ತದೆ. ಕಣ್ಣೆದುರುಗಡೆಗೆ ಕಾಣ್ತಾ ಇರುತ್ತೆ, ಮಗುವನ್ನು ಕೂಡ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವರು ಅಂತ ಹೇಳುವಂಥದ್ದು. ಆದರೆ ಮೊದಲಿಗೆ ಒಬ್ಬ ಪೊಲೀಸ್ ತಡಿತಾರಂತೆ, ಅಲ್ಲಿ ಅವ್ರು ಬಿಡ್ತಾರಂತೆ. ಆದರೆ ಅವ್ರು ಬಿಟ್ಟರು ಅಂತೇಳಿ ಇನ್ನೊಬ್ಬರು ಪೊಲೀಸರು ಕೂಡ ತಡೆಯೋಕೆ ಹೋದರು. ಆವಾಗ ಅವರು ಗಾಬರಿಯಲ್ಲಿ ಗಡಿಬಿಡಿಯಲ್ಲಿ ಮಗು ಮತ್ತು ತಾಯಿ ಇಬ್ಬರು ಕೂಡ ಕೆಳಗಡೆ ಬಿದ್ದಿದ್ದಾರೆ. ಹೆಲ್ಮೆಟ್ ಹಾಕಿಲ್ಲ ಅಂಥೇಳಿ ಬೈಕಿಗೆ ಪೊಲೀಸರು ದಿಢೀರ್ ಅಂತೇಳಿ ಅಡ್ಡ ಬಂದಿದ್ದಾರೆ. ಗಾಬರಿಯಲ್ಲಿ ಸ್ಕಿಡ್ ಆಗಿ ಬೈಕ್ನಿಂದ ಮಗು ಬಿದ್ದು ಸಾವಿಗೀಡಾಗಿದೆ. ಅಂದರೆ ಮಗು ನೆಲಕ್ಕೆ ಬೀಳ್ತಾ ಇದ್ದಂಗೆ ಅದರ ಮೇಲೆ ಕ್ಯಾಂಟರ್ ವೆಹಿಕಲ್ ಕೂಡ ಹರಿದು ಹೋಗುತ್ತೆ. ಇದರಿಂದಾಗಿ ಮಗು ಅಲ್ಲೇ ಸಾವಿಗೀಡಾಗುತ್ತೆ. ನಿಜಕ್ಕೂ ಕೂಡ ಈ ಸಾವಿಗೆ ಹಾಕಿದರೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ನೋಡಿ, ಇವರು ಭಾಳ ಟೂ ವೀಲರ್ನಲ್ಲಿ ಬರ್ತಾ ಇದ್ದಂಥ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ಬೆಂಗಳೂರು ಮೈಸೂರು ಹಳೆ ಹೈವೇಯಲ್ಲಿ ಇವರು ಬರ್ತಾ ಇದ್ದಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಬರ್ತಾ ಇದ್ದಾಗ ಭಾಳ ಆರಾಮಾಗಿ, ಅಂದರೆ ಎದುರುಗಡೆ ಇದ್ದಂಥದ್ದು ಮಗುವಿನ ದೊಡ್ಡಪ್ಪ ಗಾಡಿಯನ್ನು ಓಡಿಸ್ತಾ ಇದ್ರು ಅಂತೇಳಿ. ಬೈಕ್ ಓಡಿಸ್ತಾ ಇದ್ದಿದ್ದು ಮಗುವಿನ ದೊಡ್ಡಪ್ಪ. ಅವರು ಮತ್ತು ಮಗುವಿಗೆ ಮನೆಯಲ್ಲಿ ನಾಯಿ ಕಡಿದಿತ್ತು ಅನ್ನೋಂತಹ ಕಾರಣಕ್ಕಾಗಿ ಮಗುವನ್ನ ತರಾತುರಿಯಲ್ಲಿ ಅವರು ಮಂಡ್ಯದ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಮಂಡ್ಯದ ಜಿಲ್ಲಾಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ. ಆಗ ಪೊಲೀಸರು ತಡೆದಿದ್ದಾರೆ. ಪೊಲೀಸರು ತಡೆದಾಗ ಅವರು ಮೊದಲಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ, ಮಗುವಿಗೆ ಹೀಗೆ ನಾಯಿ ಕಡಿದಿದೆ, ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದ್ಕೊಂಡು ಇಮಿಡಿಯೇಟಾಗಿ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಅದು ಬಿಟ್ಟು ಮುಂದಕ್ಕೆ ಹೋಗ್ತಿದ್ದಾಗ ಇನ್ನೊಬ್ಬ ಪೊಲೀಸ್ ತಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಟೈಮಲ್ಲೇ ಇವರು ಗಲಿಬಿಲಿಗೊಂಡಿದ್ದಾರೆ. ಬೈಕನ್ನು ರೈಡ್ ಮಾಡ್ತಾ ಇದ್ದಂಥವ್ರು. ಇದರಿಂದಾಗಿ ತಾಯಿ ಮತ್ತು ಮಗು ಇಬ್ಬರು ಕೂಡ ಕೆಳಗಡೆ ಬಿದ್ದಿದ್ದಾರೆ. ಆದರೆ ಮಗುವಿನ ತಲೆ ಮೇಲೆ ಕ್ಯಾಂಟರ್ ಹರಿದು ಹೋಗಿದೆ. ಇದರಿಂದಾಗಿ ಮಗು ಸ್ಥಳದಲ್ಲಿ ಸಾವಿಗೀಡಾಗಿರುವಂಥದ್ದು. ಇಲ್ಲಿರುವಂಥ ಪ್ರಶ್ನೆ ಇದುವೇನೆ, ಈ ಸಾವಿಗೆ ಯಾರು ಹೊಣೆ ಅಂತೇಳಿ. ಯಾವ ಕಾರಣಕ್ಕಾಗಿ ಈ ರೀತಿಯಂಥ ಒಂದು ಸಾವು ಸಂಭವಿಸ್ತು ಮತ್ತು ಯಾರು ಹೊಣೆ? ಪಾಪ ಪುಟಾಣಿ ಮಗು ಅಮ್ಮನ ತೊಡೆ ಮೇಲೆ ಕೂತ್ಕೊಂಡಿತ್ತು. ಆ ಮಗುವಿನ ದೊಡ್ಡಪ್ಪ ಗಾಡಿನ ಓಡಿಸ್ತಾ ಇದ್ರು. ಮದ್ದೂರು ತಾಲೂಕು ಗೊರವನಹಳ್ಳಿಯ ಹೃತೀಕ್ಷಾಗೆ ನಾಯಿ ಕಡಿದಿತ್ತು. ಇವತ್ತು ನಾಯಿ ಕಡಿದಿತ್ತು ಅಂತ ಹೇಳ್ಕೊಂಡು ನಾಯಿ ಕಡಿದಿದ್ದಕ್ಕೆ ಮಗುವನ್ನು ಚಿಕಿತ್ಸೆ ಕೊಡಿಸೋದಕ್ಕೆ ಬೇಕಾಗಿ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಬರ್ತಾ ಇದ್ರು. ಪುಟಾಣಿ ಕಂದಮ್ಮನನ್ನು ಅಮ್ಮ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡಿದ್ರು. ಬೈಕಲ್ಲಿ ಡೇಂಜರಸ್ ಡ್ರೈವಿಂಗ್ ಅದು. ಯಾಕಂದರೆ ಆ ರೀತಿಯ ಮಗುವನ್ನು ಹಾಗೆ ಕೂರಿಸ್ಕೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ ಸ್ವಲ್ಪ ಆಚೀಚೆ ಆಯಿತು ಅಂದರೂ ಕೂಡ ಗಾಡಿಯಿಂದ ಕೆಳಗಡೆ ಬೀಳುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಹೃತೀಕ್ಷಾಳನ್ನ ಬೈಕ್ನಲ್ಲಿ ಕರ್ತರ್ತಾ ಇದ್ದಂಥ ತಾಯಿ ವಾಣಿ ಮತ್ತು ದೊಡ್ಡಪ್ಪ ಚಿನ್ನು ಅವರಿಬ್ಬರು ಕೂಡ ಬೈಕಲ್ಲಿ ಬರ್ತಾಯಿದ್ರು. ಬೈಕನ್ನು ಓಡಿಸ್ತಾ ಇದ್ದಂಥದ್ದು ಮಗುವಿನ ದೊಡ್ಡಪ್ಪ. ಹಾಗೆಯೇ ಬೈಕಿನ ಹಿಂದ್ಗಡೆ ಕೂತಿದ್ದ ಮಗುವಿನ ತಾಯಿ. ಹೆಲ್ಮೆಟ್ ಹಾಕಿಲ್ಲದ ಕಾರಣದಿಂದಾಗಿ ಬೈಕ್ಗೆ ಅಡ್ಡ ಬಂದಿದ್ದಾರೆ ಟ್ರಾಫಿಕ್ ಪೊಲೀಸರು. ಸರ್ವೇ ಸಾಮಾನ್ಯ ಇದು ಕೂಡ. ನಾವಿಲ್ಲಿ ಹೀಗೆ ಪೊಲೀಸರು ಅಡ್ಡ ಬಂದಿದ್ದಾರೆ ತಪ್ಪು ಅಂತ ಕಂಪ್ಲೀಟಾಗಿ ಹೇಳೋಕ್ಕೂ ಆಗೋದಿಲ್ಲ. ಯಾಕೆಂದರೆ ಪೊಲೀಸರು ಅವರ ಡ್ಯೂಟಿಯನ್ನು ಮಾಡ್ತಾ ಇರ್ತಾರೆ. ಪ್ರೈಮಾ ಫೇಸಿ ಅಂದರೆ ಕಣ್ಣಿಗೆ ಕಾಣುವಂತಹ ಟ್ರಾಫಿಕ್ ವೈಲೇಷನ್ಸ್ ಆದಾಗ ಪೊಲೀಸರು ತಡೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅದೇ ಪ್ರಕಾರವಾಗಿ ಅವರು ತಡೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಡ್ಡಗಟ್ಟಿದ್ದಾರೆ, ಬೈಕನ್ನು ಅಡ್ಡಗಟ್ಟಿದ್ದಾರೆ. ಗಾಬರಿಯಲ್ಲಿ ಸ್ಕಿಡ್ ಆಗಿ ಬೈಕ್ನಿಂದ ತಾಯಿ ಮತ್ತು ಮಗು ಇಬ್ಬರು ಕೂಡ ಬಿದ್ದಿದ್ದಾರೆ. ಅಂದರೆ ಪೊಲೀಸರು ತಡೆದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಮಗುವಿನ ದೊಡ್ಡಪ್ಪ ಹೇಳಿರೋ ಪ್ರಕಾರ ಒಬ್ಬರು ಪೊಲೀಸರು ಫಸ್ಟ್ ತಡೆದ್ರು, ಅವ್ರಿಗೆ ಹೇಳಿ ಸ್ವಲ್ಪ ಮುಂದಕ್ಕೆ ಹೋದಾಗ ಇನ್ನೊಬ್ರು ತಡೆದ್ರು ಅಂತೇಳಿ. ಆ ಎರಡನೇವರು ತಡೆದಂಥ ಸಂದರ್ಭದಲ್ಲಿ ಗಲಿಬಿಲಿಯಾಗಿ ಮಗು ಮತ್ತು ತಾಯಿ ಇಬ್ಬರು ಕೂಡ ಕೆಳಗೆ ಬಿದ್ದಿದೆ. ಕೆಳಗೆ ಬಿದ್ದಂತಹ ಮಗುವಿನ ಮೇಲೆ ಹಿಂಬದಿದ್ದಂಥ ಕ್ಯಾಂಟರ್ ಹತ್ತು ಹೋಗಿದೆ. ಇದರಿಂದಾಗಿ ಮಗು ಅಲ್ಲೇ ಮೃತಪಟ್ಟಿರುವಂಥದ್ದು. ಹಿಂದಿನಲ್ಲೇ ಕ್ಯಾಂಟರ್ ವೆಹಿಕಲ್ ಬರ್ತಾ ಇತ್ತು, ಅದು ಹತ್ತಿದೆ. ತಾಯಿ ಕಣ್ಣಿದ್ರೇ ಉಸಿರು ಚೆಲ್ಲಿದೆ ಮೃತದೃಷ್ಟ ಕಂದಮ್ಮ. ನಿಜಕ್ಕೂ ಹೃದಯ ವಿದ್ರಾವಕವಾಗಿರ್ತಕ್ಕಂಥ ಘಟನೆ ಇದು. ಯಾವುದೇ ತಾಯಿಗೂ ಕೂಡ ತನ್ನ ಮಗು ಅದು ತನ್ನ ತೊಡೆ ಮೇಲೆ ತನ್ನ ಮಡಿಲಲ್ಲಿ ಅದು ಬೆಳೆದು ದೊಡ್ಡದಾಗೋದನ್ನು ತಾಯಿ ಬಯಸ್ತಾಳೆ. ಅಂತಹ ತಾಯಿಯ ಕಣ್ಣೆದುರುಗಡೆನೇ ಆಕೆಯ ಮಡಿಲಲ್ಲಿ ಅಷ್ಟು ಹೊತ್ತು ಕುಳಿತುಕೊಂಡಿದ್ದಂತಹ ಮಗು ಏಕಾಏಕಿ ಒಂದು ಲಾರಿ ಚಕ್ರದ ಅಡಿಗೆ ಸಿಲುಕಿದೆ ಅಂತ ಹೇಳಿದಾಗ ಆ ತಾಯಿಗೆ ಹೀಗಾಗಿರಬಹುದು ಅನ್ನೋದನ್ನು ನಾವು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ.
ದಂಡ ಹಾಕೋದಕ್ಕೆ ಪೊಲೀಸರು ಬೈಕ್ ತಡೆದಿದ್ದರಿಂದಾಗಿ ಈ ದುರಂತ ಸಂಭವಿಸಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಇರುವಂಥದ್ದು. ಹೇಗೆ ಪೊಲೀಸರಿಗೆ ಮೇಲ್ನೋಟಕ್ಕೆ ಇವರು ತಲೆಗೆ ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳುವಂಥದ್ದು ತಪ್ಪಾಗಿ ಕಾಣ್ತು, ಹಾಗೆಯೇ ಈಗ ಸದ್ಯಕ್ಕೆ ಪೊಲೀಸರು ಮಾಡಿರ್ತಕ್ಕಂಥ ಕೆಲಸವೂ ಕೂಡ ತಪ್ಪಾಗಿ ಕಾಣಿಸ್ತಾ ಇದೆ, ಮೇಲ್ನೋಟಕ್ಕೆ ಗೋಚರಿಸ್ತಕ್ಕಂಥದ್ದು. ಮಗುವಿನ ದೊಡ್ಡಪ್ಪ ಮಾತನಾಡಿದ್ದಾರೆ, ತೋರಿಸ್ತೀನಿ. ಕಚ್ಬಿಟ್ಟಿತ್ತು ಪಾಪುಗೆ, ಇಂಗ್ಲೀಷನ್ಗೆ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಪೊಲೀಸರು ಅಡ್ಡ ಹಾಕಿದ್ರು, ಪೊಲೀಸರು ಅಡ್ಡ ನಿಲ್ಲಿಸ್ತೆ. ಯಾಕೆ ಸರ್ ಅಂತಂದೆ, ನಿಲ್ಲಿಸಪ್ಪ ಅಂತಂದು ನಿಲ್ಲಿಸ್ತೆ. ಸರ್ ಆಸ್ಪತ್ರೆಗೆ ಪಾಪಗೆ ಹುಷಾರಿಲ್ಲ ಅಂತಂದೆ. ಆಯ್ತು ಹೋಗಪ್ಪ ಅಂತಂದರು. ತಿರ್ಗಿ ಇನ್ನೊಬ್ರು ಯಾರೋ ಬಂದು, ಇನ್ನೊಬ್ರು ಪೊಲೀಸರು ಬಂದು ಅಡ್ಡ ಹಾಕಿದ್ರು. ಆಗ ಸರ್ ಅರ್ಜೆಂಟ್ ಹೋಗ್ಬೇಕು ಅಂತಂದೆ, ಹಂಗೂ ಬಿಡಲಿಲ್ಲ ಅವರು. ಆಗ ಗಾಡಿ ಏನು ಮಾಡಿದ್ರು, ಮುಂದೆ ಗಾಡಿ ಇದು ಓಡಿಸುತ್ತೆ. ಅವ್ರಾಗ ಅಡ್ಡ ಹೊಡೆದ್ರು, ಎರಡನೇ ಸಲ ಕೈ ಅಡ್ಡ ಹೊಡೆದ್ರು. ಆಗ ಒಬ್ಬರು ಕೈಯೇ ಹಿಂಗೆ ಹಿಡಿದು ಎಳೆದ್ರು. ಅವ್ರು ಯಾರು ಅಂತ ಸರಿಯಾಗಿ ಅಬ್ಸರ್ವ್ ಮಾಡೋಕ್ಕಾಗಿಲ್ಲ. ಗಾಡಿ ಒಂದು ಸ್ವಲ್ಪ ಹಿಂಗೆ ಸ್ಕಿಡ್ ಆದಂಗೆ ಆಯಿತು. ಹಿಂಗೆ ರೈಟ್ ಸೈಡ್ ಗಾಡಿ ಬೀಳ್ತು. ಟೆಂಪೋ ಆ ಕಡೆ ಟೆಂಪೋ ಲೆಫ್ಟ್ ಸೈಡಲ್ಲಿ ಹೋಗ್ತಾಯಿತ್ತು. ಟೆಂಪೋನ ಇಂಚರ್ ಕರ್ಸಿದ್ರು ಅವರು. ಟೆಂಪೋ ಇಂಚರ್ ಬಂದು ಹಿಡ್ಕೆ ಅದು ಪಾಪು ತಲೆ ಮೇಲೆ ಎತ್ಬಿಡ್ತು ಸರ್. ಪೊಲೀಸರು ಹಿಡಿಲಿಲ್ಲ ಅಂದರೆ ಪಾಪಗೆ ಏನೋ ಆಗ್ತಿರಲಿಲ್ಲ. ನಮ್ಮ ಕೊಡಗೆ ನಾವು ಹೋಗುವು ನಾಯಿ ಕಚ್ಬಿಟ್ಟು. ನೋಡಿ, ಪರಿಸ್ಥಿತಿ ಹೀಗಾಗುತ್ತೆ. ರಸ್ತೆಯಲ್ಲಿ ಒಂದು ಕ್ಷಣದಲ್ಲಿ ಏನೇನು ದುರಂತಗಳು ಸಂಭವಿಸಿ ಹೋಗ್ತವೆ ಅನ್ನುವಂಥದ್ದನ್ನು ನಿಜಕ್ಕೂ ಕೂಡ ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಇಂತಹ ದುರಂತಗಳನ್ನು 3 ವರ್ಷದ ಹೃತೀಕ್ಷಾ ಸಾವಿನಿಂದಾಗಿ ಪೊಲೀಸರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಪೊಲೀಸರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಗುವಿನ ಸಾವಿನ ಬಳಿಕ ಸ್ವರ್ಣಸಂದ್ರ ಬಳಿ ಪ್ರಕ್ಷುಬ್ಧ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ನೂರಾರು ಸಂಖ್ಯೆಯಲ್ಲಿ ಜನ ಕೂಡ ಜಮಾಯಿಸಿದ್ರು. ಅಲ್ಲಿ ಇಮಿಡಿಯೇಟಾಗಿ ರಸ್ತೆಗೆ ಬಂದಿದ್ದರು. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನು ತಡೆದು ಪೋಷಕರು ಮತ್ತು ಜನರು ಆಕ್ರೋಶವನ್ನು ಕೂಡ ಹೊರಹಾಕಿದರು. ಇಂಥ ಒಂದು ಘಟನೆ ನಡೆದಾಗ ಪೊಲೀಸರಿಗೂ ಕೂಡ ಈಗ ಪೊಲೀಸರು ಕೂಡ ಏನೋ ಬಯಸಿರೋದಿಲ್ಲ ಈ ರೀತಿಯಾಗಿ ಮಗು ಬೀಳಬೇಕು ಅಥವಾ ಇನ್ನೇನೋ ಆಗಬೇಕು ಅಂತೇಳಿ ಅವರು ಬಯಸಿರಲ್ಲ. ಅವರ ಡ್ಯೂಟಿಯನ್ನು ಮಾಡ್ತಾ ಇರ್ತಾರೆ ನಿಜ. ಆದರೆ ಸ್ವಲ್ಪ ಕಣ್ಣಲ್ಲಿ ಎಚ್ಚರಿಕೆ ಇರಬೇಕು. ಅಲ್ಲಿ ಮಗು ಹಿಡ್ಕೊಂಡಿದೆ, ತಾಯಿ ಕೂತ್ಕೊಂಡಿದ್ದಾಳೆ, ಅದು ಒಂದು ಸೈಡ್ಗೆ ಕಾಲು ಹಾಕ್ಕೊಂಡು ಕೂತ್ಕೊಂಡಿದ್ದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಬೈಕನ್ನು ಉರುಳಿ ಬೀಳುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಅದು ಅವರು ಆ ಮಗುವಿನ ದೊಡ್ಡಪ್ಪ ಹೇಳೋ ಪ್ರಕಾರ ಅವರು ಕೂಡ ನೋಡಲಿಲ್ಲ ಯಾರದು ಎಳೆದಿರೋದು ಅಂತೇಳಿ ತಾನು ನೋಡಿಲ್ಲ, ನನಗೆ ಗೊತ್ತಾಗಲಿಲ್ಲ. ಆದರೆ ಎಳೆದ್ರು ಯಾರೋ ಒಬ್ಬರು ಬೈಕನ್ನು ಎಳೆದ್ರು ಅಂತೇಳಿ. ಅಂದರೆ ಆ ಸಂದರ್ಭದಲ್ಲಿ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತೆ. ಬೈಕ್ನಲ್ಲಿ ಬ್ಯಾಲೆನ್ಸ್ ತಪ್ಪೋದಕ್ಕೆ ಏನು ಭಾಳ ದೊಡ್ಡ ಕೆಲಸ ಏನಿರೋದಿಲ್ಲ. ಪೊಲೀಸರ ವರ್ತನೆ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸರದ್ದೇ ತಪ್ಪು ಅಂತ ಹೇಳ್ತಿದ್ದಾರೆ. ಜಿಲ್ಲಾಸ್ಪತ್ರೆ ಎದುರು ಮಗುವಿನ ಶವ ಇಟ್ಕೊಂಡು ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಿಜಕ್ಕೂ ದೊಡ್ಡದಾದಂಥ ಒಂದು ದುರಂತ ಇದು. ಯಾಕೆಂದರೆ ಅವರು ದಂಡ ಕಟ್ಟಬೇಕಿತ್ತು, ಹೌದು. ಹೆಲ್ಮೆಟ್ ಹಾಕಬೇಕಿತ್ತು, ಹೌದು. ಹೆಲ್ಮೆಟ್ ಹಾಕಿಲ್ಲ ಅಂತೇಳಿ ದಂಡ ಕಟ್ಟಬೇಕು, ಹೌದು. ಆದರೆ ದಂಡ ಕಟ್ಟಿದ ತಕ್ಷಣ ಮಗುವಿನ ಜೀವ ವಾಪಸ್ ಬರುತ್ತಾ? ಈ ಪ್ರಶ್ನೆ ಇದ್ದೇ ಇದೆ. ಯಾಕೆಂದರೆ ಇಲ್ಲಿ ಆಗಿರುವಂತಹ ಈ ಘಟನೆಯ ನಂತರ 3 ASIಗಳನ್ನು ಅಮಾನತು ಮಾಡಲಾಗಿದೆ. ಮುಗ್ಧ ಮಗುವಿನ ಸಾವಿಗೆ ಕಾರಣರಾದಂತಹ 3 ASIಗಳನ್ನು ಈಗಲೇ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ. ಸಂಚಾರಿ ಪೊಲೀಸ್ ಠಾಣೆಯ 3 ASIಗಳನ್ನು ಅಮಾನತು ಮಾಡಿ SP ಅವರು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇಮಿಡಿಯೇಟಾಗಿ ಅವರು ಆ್ಯಕ್ಷನನ್ನು ತೆಗೆದುಕೊಂಡಿದ್ದಾರೆ ಪೊಲೀಸರ ವಿರುದ್ಧ. ಸಂಚಾರಿ ಪೊಲೀಸ್ ಠಾಣೆಯ ASIಗಳಾಗಿರುವಂತಹ ಜಯರಾಮ್, ನಾಗರಾಜ್ ಮತ್ತು ಗುರುದೇವ್, ಈ 3 ಅಧಿಕಾರಿಗಳನ್ನು ಕೂಡ ಈಗಾಗಲೇ ಅಮಾನತು ಮಾಡಲಾಗಿದೆ. ಸಾರ್ವಜನಿಕರ ತೀವ್ರ ಆಕ್ರೋಶದ ಬೆನ್ನಲ್ಲೇ ASIಗಳನ್ನು ಅಮಾನತು ಮಾಡಿ SP ಅವರು ಕೂಡ ಆದೇಶವನ್ನು ಹೊರಡಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಬಾಲದಂಡಿಯವರು, ಮಂಡ್ಯದ SP ಅವರು ಮಾತನಾಡಿದ್ದಾರೆ. ತೋರಿಸ್ತೀನಿ. ಈ ಒಂದು ಘಟನೆಗೆ ನಾನು ಪೊಲೀಸ್ ಇಲಾಖೆ ವತಿಯಿಂದ ಆ ಒಂದು ಮಗು ಈ ಒಂದು ಘಟನೆಯಲ್ಲಿ ತೀರಿ ಹೋಗಿದ್ದಕ್ಕೆ ವಿಷಾದ ಕೋರುತ್ತಾ, ಏನು ನಮ್ಮ ಸಿಬ್ಬಂದಿಯವರು 3 ಜನ ಆ ಒಂದು ಸ್ಥಳದಲ್ಲಿ ವೆಹಿಕಲ್ಗಳನ್ನು ಚೆಕ್ ಮಾಡ್ತಾಯಿದ್ರು. ಆ 3 ಜನ ASIಗಳು ಅವರು ಸರಿಯಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಈ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿದ್ದರಿಂದ 3 ಜನ ASIಗಳಾದ ASI ಜಯರಾಮ್, ASI ನಾಗರಾಜ ಮತ್ತು ASI ಗುರುದೇವ್, ಈ 3 ಜನ ಸಿಬ್ಬಂದಿಯವರನ್ನು ನಾನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಪಡಿಸಿದ್ದೀವಿ ಮತ್ತು ಅವರ ಮೇಲೆ ಇನ್ನೂ ಹೆಚ್ಚಿನ ಒಂದು ವಿಚಾರಣೆಯನ್ನು ನಾವು ಕೈಗೊಳ್ತೀವಿ. ಹೀಗೆ SP ಅವರು ಇಮಿಡಿಯೇಟಾಗಿ 3 ASIಗಳನ್ನು ಅಮಾನತು ಮಾಡಿದ್ದಾರೆ. ಆದರೆ ಇಲ್ಲಿ ನಿಜಕ್ಕೂ ದಂಡ ಹಾಕೋದಕ್ಕೆ ಇರುವಂಥ ಅವಕಾಶಗಳು ಯಾವಾಗ ಸಿಗುತ್ತೆ ಅಂತ ಹೇಳಿದರೆ, ಹೆಲ್ಮೆಟ್ ರಹಿತ ಪ್ರಯಾಣ ಇದಕ್ಕೆ ದಂಡ ಶಿಕ್ಷೆ ಇದೆ, ದಂಡವನ್ನು ಹಾಕೋದಕ್ಕೆ ಅವಕಾಶ ಇದೆ. ಪೊಲೀಸರು ಸಂಚಾರಿ ನಿಯಮ ಮತ್ತು ಈ ಹೆಲ್ಮೆಟ್ ಧರಿಸದಿರೋದು ಇದೆಯಲ್ಲ, ಇದು ಮೇಲ್ನೋಟಕ್ಕೆ ಕಾಣುವಂತಹ ಟ್ರಾಫಿಕ್ ವೈಲೇಷನ್. ಪೊಲೀಸರು ನಿಂತ ಕಣ್ಣಿನಲ್ಲೇ ಅವ್ರಿಗೆ ಗೊತ್ತಾಗುತ್ತೆ ಇವರು ಟ್ರಾಫಿಕ್ ವೈಲೇಟ್ ಮಾಡ್ತಿದೆ ಅಂತ. ಹೀಗಾಗಿ ಅವರು ಇಮಿಡಿಯೇಟಾಗಿ ಬೈಕ್ಗಳವರನ್ನು ಹಿಡಿಯುವಂಥ ಕೆಲಸವನ್ನು ಮಾಡ್ತಾರೆ. ಅಥವಾ ಕಾರ್ಗಳಲ್ಲಿ ಹೋಗ್ತಿರುವಾಗ ಸೀಟ್ ಬೆಲ್ಟ್ ಹಾಕದೇ ಇರುವಂಥದ್ದು, ಇಂಥವುಗಳನ್ನ ಇಮಿಡಿಯೇಟಾಗಿ ನೋಡಿದ ತಕ್ಷಣ ಅವ್ರು ನಿಲ್ಲಿಸ್ತಾರೆ. ಪೊಲೀಸರು ಹಾಗೆ ನಿಲ್ಲಿಸಿ
ಏನು ದಂಡ ಹಾಕುವಂತಿದೆ. ಟ್ರಿಬಲ್ ರೈಡಿಂಗಿಗೂ ಸಂಬಂಧಪಟ್ಟಂತೆ ಕೂಡ ದಂಡವನ್ನು ಹಾಕಲಾಗುತ್ತೆ. ಆದರೆ ಇಲ್ಲಿ ಮಗುವನ್ನು ತೆಗೆದುಕೊಂಡು ಹೋಗ್ತಿದ್ದಾಗ ಇದನ್ನು ಟ್ರಿಬಲ್ ರೈಡಿಂಗ್ ಕಾರಣಕ್ಕೆ ಅವರು ಹಿಡಿದಿರಲ್ಲ, ಬದಲಿಗೆ ಹೆಲ್ಮೆಟ್ ಹಾಕಿಲ್ಲ ಅನ್ನೋ ಕಾರಣಕ್ಕಾಗಿ ಹಿಡಿದಿದ್ದಾರೆ. ಏಕಮುಖ ರಸ್ತೆಯಲ್ಲಿ ಸಂಚಾರ ಮಾಡುವಂಥದ್ದು ಕೂಡ ಟ್ರಾಫಿಕ್ ನಿಯಮದ ಉಲ್ಲಂಘನೆ ಆಗುತ್ತೆ. ಅಂದರೆ ಒನ್ ವೇ ಟ್ರಾಫಿಕ್ನಲ್ಲಿ ಓಡಾಡಿಸುವಂಥದ್ದು ಇದು ಕೂಡ ಟ್ರಾಫಿಕ್ ನಿಯಮದ ಉಲ್ಲಂಘನೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಸುಲಭವಾಗಿ ಪೊಲೀಸರು ಹಿಡಿಯುವಂಥದ್ದು. ಉಳಿದಂಗೆ ನಿಮ್ಮ ಇನ್ಶೂರೆನ್ಸ್ ಇದೆಯಾ, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇದೆಲ್ಲವೂ ಕೂಡ ನಂತರ ಬರುತ್ತೆ. ನೋ ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕಿಂಗ್ ಮಾಡಿರುವಂಥದ್ದು, ನೋ ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕಿಂಗ್ ಮಾಡಿದ ಸಂದರ್ಭದಲ್ಲಿ ಕೂಡ ಇಮಿಡಿಯೇಟಾಗಿ ಹಿಡಿಯುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ನಂತರ ನಿಮಗೆ ಲೈಸೆನ್ಸ್ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡೋದು ಅದಾದ ನಂತರದ ಪ್ರಕ್ರಿಯೆಗಳು. ಆದರೆ ಮೊದಲ ಹಂತದಲ್ಲಿ ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ಕಂಡು ಬರುವಂತಹ ಟ್ರಾಫಿಕ್ ನಿಯಮದ ಉಲ್ಲಂಘನೆಗಳು. ಹಾಗೆಯೇ ಕುಡಿದು ವಾಹನ ಚಲಾವಣೆ ಇಂಥವನ್ನು ಕೂಡ ಇಮಿಡಿಯೇಟಾಗಿ ಪೊಲೀಸರು ಹಿಡಿದು ದಂಡವನ್ನು ಹಾಕುವಂಥದ್ದಕ್ಕೆ ಅವರಿಗೆ ಅವಕಾಶ ಇದೆ, ಇಲ್ಲ ಅಂತೇಳಿ ಅಲ್ಲ, ಪೊಲೀಸರಿಗೆ ದಂಡ ಹಾಕೋದಕ್ಕೆ ಅವಕಾಶಗಳು ಇದ್ದೇ ಇದ್ದಾವೆ. ಆದರೆ ಇಲ್ಲಿ ಇನ್ನು ಸಿಗ್ನಲ್ ಜಂಪ್ ಆಗುವಂಥದ್ದು, ಇಂಥ ಸಂದರ್ಭದಲ್ಲಿ ಹಿಡಿಯುವಂಥದ್ದು, ಮತ್ತು ಪೊಲೀಸರು ಹಿಡಿಯೋದಕ್ಕೆ ಬಂದಾಗ ತಪ್ಪಿಸ್ಕೊಂಡು ಓಡೋದಕ್ಕೆ ಇನ್ನೆಲ್ಲೋ ನುಗ್ಗಿಸ್ಕೊಂಡು ಹೋಗೋದಿದೆಯಲ್ಲ, ಇದು ಕೂಡ ತಪ್ಪೇ ಅಂತ ಜನ ಮಾಡುವಂಥದ್ದು ಕೂಡ ತಪ್ಪಾಗುತ್ತೆ. ಯಾಕಂದರೆ ಪೊಲೀಸರು ಹಿಡಿದ್ರೂ ಕೂಡ ಏನು ಮಾಡ್ತಾರೆ, ಅಮ್ಮಮ್ಮ ಅಂದರೆ ದಂಡ ಹಾಕ್ತಾರೆ ಬಿಟ್ಟು ಬೇರೆ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಅಲ್ಲಿ. ಹೀಗಾಗಿ ಈ ಒಂದು ದಂಡ ಹಾಕುವಂಥ ವಿಚಾರಕ್ಕೆ ಬಂದಾಗಲೂ ಕೂಡ ವಾಹನ ತಡೆದು ದಂಡ ವಿಧಿಸೋದಕ್ಕೆ ಅವಕಾಶ ಪೊಲೀಸರಿಗೆ ಇದ್ದೇ ಇದೆ. ಅವ್ರಿಗೆ ಅವರ ಡ್ಯೂಟಿಯ ಒಂದು ಭಾಗ ಆಗಿದೆ ಇರುವಂಥದ್ದು. ಆದರೆ ASI ಮೇಲ್ಪಟ್ಟ ಅಧಿಕಾರಿಗಳು ಕೇಸನ್ನು ಹಾಕಬೇಕಾಗುತ್ತೆ. ASI ಅಥವಾ ಅವರ ಮೇಲ್ಮಟ್ಟದ ಅಧಿಕಾರಿಗಳು ಮಾತ್ರನೇ ಇಲ್ಲಿ ದಂಡವನ್ನು ಹಾಕೋದಕ್ಕೆ ಅವಕಾಶಗಳು ಇರ್ತವೆ. ASI ಜೊತೆಗೆ 2 ಪೊಲೀಸ್ ಕಾನ್ಸ್ಟೇಬಲ್ಗಳು ಕೂಡ ಇರಬೇಕಾಗುತ್ತೆ. ಅಂದರೆ ಈ ಪ್ರಕರಣಕ್ಕೆ ಬಂದಾಗ, ನಾವು ಮಂಡ್ಯದಲ್ಲಿ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಬಂದಾಗ 3 ಮಂದಿ ಕೂಡ ASIಗಳೇ ಇದ್ದರು ಅಂತೇಳಿ. ಸಾಮಾನ್ಯವಾಗಿ ಒಬ್ಬರು ASI, ಅವ್ರ ಜೊತೆಗೆ 2 ಕಾನ್ಸ್ಟೇಬಲ್ಗಳಿರ್ತಾರೆ. ಇಲ್ಲಿ 3 ಜನ ASIಗಳೇ ಇದ್ದರು. ಕ್ಯಾಮ್ರಾ ಧರಿಸಿರ್ತಕ್ಕಂಥ ASIನಿಂದ ದಂಡ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ. ಅಂದರೆ ಇವರು ನಿಜಕ್ಕೂ ದಂಡವನ್ನೇ ವಿಧಿಸಿದ್ದಾರೋ ಅಥವಾ ಅಲ್ಲಿ ವಸೂಲಿಗೆ ಇಳಿದಿದ್ದಾರೋ ಅನ್ನೋದು ಕೂಡ ಗೊತ್ತಾಗಬೇಕು. ಅಲ್ಲೊಂದು ಪಾರದರ್ಶಕತೆ ತರಬೇಕು ಅಂತ ಹೇಳುವಂಥ ಕಾರಣಕ್ಕಾಗಿ ಸರ್ಕಾರವು ಕೂಡ ಪ್ರಯತ್ನವನ್ನು ಮಾಡ್ತಾ ಇದೆ. ಕುಡಿದ ವಾಹನ ಚಲಾವಣೆ ಕೇಸ್ಗೆ PSI ಮೇಲ್ಮಟ್ಟ ಅಧಿಕಾರಿಗೆ ಶಿಫ್ಟ್ ಆಗುತ್ತೆ. ಅವರು PSI ಅಥವಾ ಅವರ ಮೇಲ್ಮಟ್ಟ ಅಧಿಕಾರಿಗಳಿಗೆ ಶಿಫ್ಟ್ ಆಗುತ್ತೆ. ಅವರು ಈ ಪ್ರಕರಣವನ್ನು ದಾಖಲಿಸ್ಕೊಳ್ತಾರೆ ಮತ್ತು ಇಮಿಡಿಯೇಟಾಗಿ ಅಲ್ಲಿ ಸ್ಥಳದಲ್ಲಿ ದಂಡ ಕಟ್ಟಬಹುದು ಅಥವಾ ಕೋರ್ಟ್ನಲ್ಲಿ ಕೂಡ ದಂಡವನ್ನು ಕಟ್ಟಬೇಕಾಗುತ್ತೆ. ಕೋರ್ಟ್ಗೆ ಹೋಗಿ ನಂತರ ದಂಡವನ್ನು ಕಟ್ಟಬೇಕಾಗುತ್ತೆ ಕುಡಿದು ವಾಹನ ಚಲಾಯಿಸುವಂಥವ್ರು. ಆದರೆ ಈ ಪ್ರಕರಣಕ್ಕೆ ಬಂದಾಗ ಮಗುವನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಇಲ್ಲಿ ಪೋಷಕರ ನಿರ್ಲಕ್ಷ್ಯ ಇರಲಿಲ್ಲ ಅಂತ ಕೇಳಿದ್ರೆ ಒಂದಿಷ್ಟು ನಿರ್ಲಕ್ಷ್ಯ ಅವ್ರದ್ದು ಕಡೆಯಿಂದಲೂ ಕೂಡ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಹೆಲ್ಮೆಟ್ ಧರಿಸಿರಬೇಕು. ಆದರೆ ಮಗುವಿಗೆ ನಾಯಿ ಕಡಿದಿತ್ತು ಅಂತ ಹೇಳಿದಾಗ ಗಾಬರಿಗೊಳಗಾಗಿರ್ತಾರೆ ಯಾರು ಕೂಡ. ನೋಡಿ, ಅಲ್ಲಿ ನೈಟಿಯಲ್ಲಿ ಬಹುತೇಕ ತಾಯಿ ನೈಟಿಯಲ್ಲೇ ಕುಳಿತುಕೊಂಡಿದ್ದಂಗೆ ಕೂಡ ಕಾಣ್ತಾ ಇತ್ತು. ಅವರು ಇಮಿಡಿಯೇಟಾಗಿ ಮಗುವನ್ನು ಕರ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಹೆಲ್ಮೆಟ್ ಬೇಕು, ಅದು ಬೇಕು, ಇದು ಬೇಕು ಅಂತೇಳೆಲ್ಲ ಕಾಯ್ತಾ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ರಸ್ತೆಗೆ ಬಂದಂತಹ ಸಂದರ್ಭದಲ್ಲಿ ರಸ್ತೆಯಲ್ಲಿ ಎದುರಾಗಬಹುದಂಥ ಯಾವುದೇ ದುರಂತ ಅದನ್ನು ಊಹಿಸಿ ನಾವು ದುರಂತ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆಕ್ಸಿಡೆಂಟ್ ಆಗುತ್ತೆ, ಅಪಘಾತಗಳಾಗ್ತವೆ. ಈ ಕಾರಣಕ್ಕಾಗಿ ಎಚ್ಚರಿಕೆ ಇರಲೇಬೇಕು. ಇಲ್ಲಿ ಪೊಲೀಸರ ಕಡೆಯಿಂದ ಲೋಪ ಆಗಿದೆ. ಪೊಲೀಸರ ಮೇಲೆ ಈಗ ಅಮಾನತನ್ನು ಮಾಡಲಾಗಿದೆ. ಆದರೆ ಹೋಗಿರುವಂಥದ್ದು ಮಗುವಿನ ಜೀವ. ಆ ಜೀವ ಅಮೂಲ್ಯವಾದಂಥದ್ದು. ಈಗ ಯಾರೇ ಸಾಂತ್ವನ ಹೇಳಿದರೂ ಕೂಡ ಮಗುವನ್ನು ಕಳ್ಕೊಂಡಿರುವಂತಹ ಆ ತಂದೆ ಮತ್ತು ತಾಯಿಯ ನೋವನ್ನು, ಅದು ಜನ್ಮ ಜೀವ ಇರುವವರೆಗೂ ಕೂಡ ಎದುರಾಗುವಂತಹ ನೋವದು. ಆ ನೋವನ್ನು ಭರಿಸುವಂಥವ್ರು ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಇದ್ದೇ ಇರುವಂಥದ್ದು. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.